ಇದನ್ನು ಕೇಳಿದ ಶೀಲಾತ್ ಋಷಿಯು ದಿನಾ ಚಿಂತೆಯಲ್ಲಿ ಮುಳುಗ್ತಾರೆ. ತನ್ನ ಮಗ ನಾನು ಶಿವನಲ್ಲಿ ವರ ಪಡೆದು ಪ್ರಾರ್ಥನೆ ಮಾಡಿ ಹುಟ್ಟಿದ ಮಗ ಮಧ್ಯದಲ್ಲಿ ಹೋಗ್ತಾನಂದರೆ ಹೇಗಾಗಬೇಡ. ದೇವರಿಗೆ ಕಷ್ಟ, ಮನುಷ್ಯರಾದ ನಮಗೆ ಹೇಗಾಗಬೇಡ. ಇವತ್ತು ನಮಗೆ ಗೊತ್ತಿರಲ್ಲ ನಾಳೆ ನಮಗೆ ಸಾವು ಬರುತ್ತಂತ ಅಲ್ವಾ. ನಾಳೆ ಸಾವು ಬರುತ್ತಂತ ಗೊತ್ತಾದರೆ ಇವತ್ತೇ ಭಯ ಪಡ್ಕೊಳ್ತೀವಿ. ಹಿಂದಿನ ವರ್ಷ ನಮಗೆ ಮುಂದೆ ಬರೋ ವರ್ಷದಲ್ಲಿ ನಮಗೆ ಸಾವಾಗುತ್ತಂತ ಏನಾದರೂ ಕನಸು ಬಿತ್ತು ಅಂದ್ಕೊಳ್ಳಿ, ಮನುಷ್ಯನ ಪರಿಸ್ಥಿತಿ ಹೇಗಾಗಬೇಡ ಅಲ್ವಾ ಸ್ನೇಹಿತರೆ. ನೋಡಿ, ಇದನ್ನು ನೋಡಿದ ನಂದಿಕೇಶ್ವರನಿಗೆ ತನ್ನ ತಂದೆ ದುಃಖದಲ್ಲಿರೋದು ನೋಡಲಾಗದೆ ಶಿವನನ್ನು ಕುರಿತು ಅವರು ತಪಸ್ಸು ಮಾಡ್ತಾರಂತೆ. ಈ ತಪಸ್ಸಿಗೆ ಶಿವ ಮೆಚ್ಚಿ ಪ್ರತ್ಯಕ್ಷರಾಗಿ ನಂದಿಗೆ ವರ ಕೊಡ್ತಾರಂತೆ. ನೀನು ದೀರ್ಘ ಆಯುಷ್ಯವಾಗಿ ನೀನು 100 ವರ್ಷ ಸುಖವಾಗಿ ಬಾಳು. ನೀನು ಅರ್ಧ ಮನುಷ್ಯನಾಗಿ ಅರ್ಧ ಗೂಳಿಯಾಗಿ ಇರುವಂತೆ ಆಶೀರ್ವಾದ ಮಾಡ್ತಾರಂತೆ. ಯಾರು? ನಮ್ಮ ಈಶ್ವರ ದೇವರು ಆಶೀರ್ವಾದ ಮಾಡ್ತಾರಂತೆ ನಂದಿಗೆ. ಆಗ ಈಶ್ವರ ಹೇಳ್ತಾರಂತೆ, ಪಾರ್ವತಿ ದೇವಿ ಹತ್ರ ಹೇಳ್ತಾರಂತೆ, ನಾನು ನಂದಿಗೆ ವರ ಕೊಟ್ಟೆ, ನೀವೇನು ಕೊಡಲ್ವೇ ದೇವಿ ಅಂತ ಕೇಳ್ತಾರೆ. ಅದಕ್ಕೆ ದೇವಿ ಹೇಳ್ತಾರಂತೆ, ನೀವು ಅಲ್ಪಾಯುಷ್ಯ ಆಗಿರೋ ಮಗನ ದೀರ್ಘಾಯುಷ್ಮಾನ್ ಭವ ಅಂತ ವರ ಕೊಟ್ಟಿದ್ರಿ. ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ಕಡೆ ನಿನ್ನ ಪ್ರತಿಮೆ ಪ್ರಜ್ವಲಿಸಲಿ ಅಂತ ನೀವು ವರ ಕೊಡ್ತೀರ ಸ್ವಾಮಿ. ನಾನು ನನ್ನ ಮಗನಿಗೆ ಗೆಜ್ಜೆ ಹಾಕ್ತೀನಿ. ಅಂದರೆ ಗೆಜ್ಜೆ ಹಾಕೋದಂದರೆ ಏನು ಗೊತ್ತಾ ಸ್ನೇಹಿತರೆ? ಇಲ್ಲಿ ಏನಂದರೆ, ನೀವು ನಂದಿಕೇಶ್ವರ ನಂದಿ ಕತ್ತಲ್ಲಿ ನೋಡಿ, ಯಾವಾಗಲೂ ಒಂದು ಗಂಟೆ ಹಾರ ಇರುತ್ತೆ. ನಂದಿಗೆ ಗಂಟೆ ಅಂದರೆ ತುಂಬ ಇಷ್ಟ ಅಂತೆ. ಗಂಟೆ ಅಂದರೆ ನಮ್ಮ ಕಡೆ ಗೆಜ್ಜೆ ಅಂತ ಹೇಳ್ತಾರೆ. ಗೆಜ್ಜೆ ಕಾಲಿಗೆ ಹಾಕೋ ಗೆಜ್ಜೆ ಇದೆ ನೋಡಿ, ಅದನ್ನು ಸಹ ಹೇಳ್ತಾರೆ. ಮತ್ತು ನಂದಿ ಕತ್ತಲ್ಲಿ ಯಾವಾಗಲೂ ಗಂಟೆ ಇರುತ್ತೆ. ಯಾವುದೇ ಫೋಟೋದಲ್ಲಿ ನೋಡಿ, ಒಂದು ಕ್ಷೇತ್ರಕ್ಕೆ ಹೋದಾಗ ನೋಡಿ, ಅಲ್ಲಿ ಗಂಟೆ ಇರುತ್ತೆ. ಹಾಗಾಗಿ ನಂದಿಕೇಶ್ವರ ದೇವರ ಅಂದರೆ ನಮ್ಮ ಕನ್ಸಲ್ಲಿ ಬಂದರು. ಹಾಗೆ ಅವರು ಫಸ್ಟು ಸೌಂಡ್ ಅಂದರೆ ಅವ್ರು ಬರ್ತಾರೆ ಅಂತ ಸೂಚನೆ ಹೇಗಾಗತ್ತಂತೆ, ಗಲ್ ಅಂತ ಸೌಂಡ್ ಆಗುತ್ತಂತೆ ಸ್ನೇಹಿತರೆ. ಇದು ನಾನು ಕೇಳಿರೋದು, ನಿಜವಾಗಿ ನಡೆದಿರುವಂಥ ಕಥೆನೂ ಹೌದು. ಆ ಥರ ಸೌಂಡ್ ಆಗುತ್ತೆ. ಅವರಿಗೆ ಗೆಜ್ಜೆ ಅಂದರೆ ತುಂಬ ಇಷ್ಟ ಅಂತ. ಹಾಗಾಗಿ ಅದು ಅವರಿಗೆ ಪಾರ್ವತಿ ದೇವಿ ಕತ್ತಿಗೆ ಹಾಕ್ತಾರಂತೆ. ಇದು ನಿನ್ನ ಕತ್ತಲ್ಲಿ ಇರಲಿ ಮಗನೆ ಅಂತ ಹೇಳಿಬಿಟ್ಟು ಹಾಕ್ತಾರಂತೆ. ಎಲ್ಲ ಸೇರಿ ಕೈಲಾಸ ಪರ್ವತಕ್ಕೆ ಹೋಗ್ತಾರೆ. ಅಲ್ಲಿ ನಂದಿಕೇಶ್ವರ ಹೇಳ್ತಾರಂತೆ, ಭಗವಂತ ಶಿವ ಪರಮೇಶ್ವರ, ನೀವು ನನಗೆ ಅರ್ಧ ಆಯುಷ್ಯವಾಗಿರುವ ನನ್ನನ್ನು ನಾನು 8ನೇ ವರ್ಷದಲ್ಲಿ ಸಾವನ್ನೊಪ್ತೀನಿ, ಸಾವು ಬರುತ್ತೆ ಅನ್ನೋದು ನನಗೆ ಗೊತ್ತಾದಾಗ ಬೇಸರ ಆಗತ್ತೆ. ನನ್ನ ತಂದೆಯೂ ಬೇಸರದಲ್ಲಿದ್ದರು. ಆದರೆ ನೀವು ನನಗೆ ಅಲ್ಪಾಯುಷ್ಯ ಆಗಿದ್ದ ನನ್ನನ್ನು 100 ವರ್ಷ ಸುಖವಾಗಿ ಬಾಳು. ನಿನ್ನ ನೆರಳಲ್ಲೇ ಸಾವಿರಾರು ಜನಕ್ಕೆ ನೀನು ಮಾದರಿಯಾಗು. ನೀನು ಸಾವಿರಾರು ಜನಕ್ಕೆ ನೆರಳಾಗು. ದುಃಖ ಹೇಳ್ಕೊಂಡು ಬಂದವರಿಗೆ ನೀನು ಸಮಾಧಾನ ಕೊಡುವಂಥ ನಂದಿ ಆಗು ಅಂತ ನೀವು ನನಗೆ ವರ ಕೊಟ್ರಿ. ಆದರೆ ತಂದೆ ಋಣ ಮಗನಿಗೆ ತೀರಿಸಲಿಕ್ಕಾಗಲ್ಲ ಶಿವನೇ. ಆದರೆ ನಾನು ನಿಮ್ಮ ದ್ವಾರಪಾಲಕನಾಗಿರ್ತೀನಿ, ಅದಕ್ಕೆ ಅಪ್ಪಣೆ ಕೊಡ್ತೀರಾ ಅಂತ ಶಿವನ ಹತ್ರ ನಂದಿದೇವ ಕೇಳ್ತಾರಂತೆ. ಅದಕ್ಕೆ ಶಿವ ಹೇಳ್ತಾರಂತೆ, ಆಯಿತು ಮಗನೇ, ನಿನಗೆ ಹೇಗೆ ಅನಿಸುತ್ತೋ ಹಾಗೆ ಇರು ಮಗನೇ ಅಂತ ಹೇಳ್ತಾರಂತೆ ಸ್ನೇಹಿತೆ. ಹಾಗಾಗಿ ಸ್ನೇಹಿತರೆ, ಶಿವನ ದೇವಸ್ಥಾನದ ಒಳಗಡೆ ಹೋಗುವಾಗ ನಾವು ಮೊದಲು ನಂದಿಯನ್ನು ಪ್ರದಕ್ಷಿಣೆ ಮಾಡಿ ನಂದಿ ಕಿವಿಯಲ್ಲಿ ನಮ್ಮ ದುಃಖ ಏನಿದೆಯೋ ಅದನ್ನು ಹೇಳಿದರೆ ನಂದಿ ಶಿವನ ಹತ್ತಿರ ತಲುಪಿಸ್ತಾನೆ ಅನ್ನೋದು ಹಿಂದಿನಿಂದ ಬಂದಿರೋ ರೂಢಿಯಲ್ಲಿರೋ ಮಾತು ಸ್ನೇಹಿತರೆ. ಹಾಗಾಗಿ ಯಾವಾಗಲೂ ನೀವು ಶಿವನ ದರ್ಶನಕ್ಕೆ ಹೋದಾಗ ನಂದಿಯನ್ನು ಪ್ರದಕ್ಷಿಣೆ ಮಾಡಿ ನಂದಿ ಹತ್ರ ನಿಮ್ಮ ದುಃಖ ಏನಿದೆಯೋ ಅದನ್ನು ಹೇಳಿಕೊಂಡು ಮುಂದೆ ಹೋಗಿ ಸ್ನೇಹಿತರೆ. ನಂದಿ ಶಿವನಿಗೆ ದ್ವಾರಪಾಲಕನಾಗಿ ಯಾಕೆ ಇರ್ತಾನಂದರೆ, ಕೆಲವರು ಕೆಟ್ಟ ಜನರು ಬರೋರಿದ್ದಾರೆ, ಒಳ್ಳೆ ಜನರು ಬರೋದೆ. ಆ ಕೆಟ್ಟ ಮನಸ್ಸಿನಿಂದ ಬಂದವರು, ಆ ಕೆಟ್ಟದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಬಂದವರು ಅದನ್ನು ನನ್ನ ಹತ್ತಿರ ಬಿಟ್ಟು, ಆ ಕೆಟ್ಟದ್ದೆಲ್ಲವನ್ನು ನನ್ನ ಹತ್ತಿರ ಬಿಟ್ಟು ಒಳ್ಳೆ ಮನಸ್ಸಿನಿಂದ ಒಳ್ಳೆಯದನ್ನು ನೀನು ಒಳ್ಳೆಯದನ್ನು ತೆಗೆದುಕೊಂಡು ನೀ ಗುಡಿ ಒಳಗೆ ಹೋಗು ಅಂತ ಹೇಳಿ ನಂದಿಕೇಶ್ವರರು ಶಿವನಿಗೆ ದ್ವಾರಪಾಲಕರಾಗಿ ಇರ್ತಾರಂತೆ ಸ್ನೇಹಿತರೆ. ಇದೇ ಇವತ್ತಿನ ಕತೆ ಸ್ನೇಹಿತರೆ.
ಚೆನ್ನಾಗಿದೆಯಾ? ಕೇಳಿರೋಂಥ ನಿಮಗೆ ಸದಾ ನಂದಿಕೇಶ್ವರನ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಕಥೆಯನ್ನು ಮುಗಿಸ್ತೀನಿ ಸ್ನೇಹಿತರೆ. ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.